ಹಾಯ್ ಫ್ರೆಂಡ್ಸ್, ಅಲ್ಫಾಬೆಟಿಕಲ್ ಕ್ವಿಜ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ನಮಗೊಂದು ಅಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾರೆ. ABCD ಇಂದ Z ತನಕ 26 ಲೆಟರ್ಸು. ಈ ಅಲ್ಫಾಬೆಟ್ ಸೀರೀಸ್ ಮೇಲೆ ನಮಗೆ ಕ್ವಶನ್ಸ್ನ ಕೇಳ್ತಾ ಹೋಗಿದ್ದಾರೆ. ಫಸ್ಟ್ ಕ್ವಶನ್, ವಿಚ್ ಲೆಟರ್ ಈಸ್ ಫಿಫ್ತ್ ಟು ದ ರೈಟ್ ಆಫ್ ದ 18th ಲೆಟರ್ ಫ್ರಮ್ ಯುವರ್ ರೈಟ್? ಇಲ್ಲಿ ಎ ಇಂದ Z ತನಕ ಅಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾರೆ. ಅವ್ರು ಕೇಳಿರೋ ಕ್ವಶನ್ನ ಪಾರ್ಟ್ ಬೈ ಪಾರ್ಟ್ ನೋಡ್ತಾ ಹೋಗೋಣ. ಅಂದರೆ ಲಾಸ್ಟಿಂದ ನೋಡ್ತಾ ಬಂದರೆ ನಮಗೆ ಈಸಿ ಆಗುತ್ತೆ. ಸೊ ಲಾಸ್ಟ್ ಲೈನು 18th ಲೆಟರ್ ಫ್ರಮ್ ಯುವರ್ ರೈಟ್ ಅಂದರೆ ನಮ್ಮ ರೈಟ್ ಸೈಡಿಂದ 18th ಲೆಟರ್, ಅಂದರೆ ರೈಟ್ ಸೈಡಿಂದ Z ಇಂದ ನಾವು ಕೌಂಟ್ ಮಾಡ್ತಾ ಬರಬೇಕು. Z ಇಂದ 18th ಲೆಟರ್ ಐ ಆಗಿರುತ್ತೆ. ನೆಕ್ಸ್ಟ್ ಪಾರ್ಟು ಫಿಫ್ತ್ ಟು ದ ರೈಟ್ ಆಫ್ ದಟ್ 18th ಲೆಟರ್, ಅಂದರೆ ಈಗ 18th ಲೆಟರ್ ಐ ಅಂತ ಗೊತ್ತಾಗಿದೆ. ಫಿಫ್ತ್ ಟು ದ ರೈಟ್ ಆಫ್ ಐ ಅಂದರೆ ಈಗ ಐ ಅಂತ ಗೊತ್ತಾಯಿತು. ಐನ ರೈಟಿಗೆ ಫಿಫ್ತ್ ಲೆಟರ್ ಯಾವುದಂತ, ಐನ ರೈಟಿಗೆ ಫಸ್ಟ್ ಲೆಟರ್ ಜೆ, ಸೆಕೆಂಡ್ ಲೆಟರ್ ಕೆ, ಥರ್ಡ್ ಲೆಟರ್ ಎಲ್, ಫೋರ್ತ್ ಲೆಟರ್ ಎಮ್, ಫಿಫ್ತ್ ಲೆಟರ್ ಎನ್ ಆಗಿರುತ್ತೆ. ಸೊ ಎನ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇಫ್ ಆಲ್ ದ ಓವೆಲ್ಸ್ ಆರ್ ರಿಮೂವ್ಡ್ ಫ್ರಮ್ ದ ಅಲ್ಫಾಬೆಟ್, ವಿಚ್ ಲೆಟರ್ ವಿಲ್ ಬಿ ದ ಸೆವೆಂತ್ ಟು ದ ರೈಟ್ ಆಫ್ ದ ಫಿಫ್ತ್ ಲೆಟರ್ ಫ್ರಮ್ ದ ಲೆಫ್ಟ್? ಇಲ್ಲಿ ನಮಗೆ ಓವೆಲ್ಸ್ ಅಂದರೆ ಸ್ವರಗಳು. ಇಂಗ್ಲೀಷ್ ಅಲ್ಫಾಬೆಟಲ್ಲಿ 5 ಸ್ವರಗಳಿರುತ್ತೆ, ಓವೆಲ್ಸ್ ಇರುತ್ತೆ. AEIOU. ಈ 5 ಸ್ವರಗಳು ಓವೆಲ್ಸ್ನ AEIOUನ ಈ ಅಲ್ಫಾಬೆಟ್ ಸೀರೀಸಿಂದ ರಿಮೂವ್ ಮಾಡಿದಾಗ ಉಳಿದಿರೋ ಅಲ್ಫಾಬೆಟ್ನ ನಾವು ಮತ್ತೆ ಸೀರೀಸಲ್ಲಿ ಬರ್ಕೋಬೇಕು. ಅಂದರೆ 5 ಹೋದರೆ 21 ಲೆಟರ್ಸ್ ಇರುತ್ತೆ. ಆ 21 ಲೆಟರ್ಸ್ ಮೇಲೆ ನಮಗೆ ಕ್ವಶನ್ಸ್ ಕೇಳಿದ್ದಾರೆ. ಇಫ್ ಆಲ್ ದ ಓವೆಲ್ಸ್ ಆರ್ ರಿಮೂವ್ಡ್ ಫ್ರಮ್ ದ ಅಲ್ಫಾಬೆಟ್. ನೆಕ್ಸ್ಟ್ ಕೇಳಿರೋದು, ವಿಚ್ ಲೆಟರ್ ವಿಲ್ ಬಿ ದ ಸೆವೆಂತ್ ಟು ದ ರೈಟ್ ಆಫ್ ದ ಫಿಫ್ತ್ ಲೆಟರ್ ಫ್ರಮ್ ದ ಲೆಫ್ಟ್? ಅಂದರೆ ನಾವು ಪಾರ್ಟ್ ಬೈ ಪಾರ್ಟ್ ನೋಡ್ತಾ ಹೋಗೋಣ. ಲಾಸ್ಟ್ ಲೈನ್ ನೋಡ್ಕೋಬೇಕು ಮೊದಲು. ಫಿಫ್ತ್ ಲೆಟರ್ ಫ್ರಮ್ ದ ಲೆಫ್ಟ್ ಅಂದರೆ ನಾವು ಲೆಫ್ಟಿಂದ ಅಂದರೆ ಬಿ ಇಂದ ನಮ್ಮ ಲೆಫ್ಟ್ ಸೈಡಿಂದ ಕೌಂಟ್ ಮಾಡ್ತಾ ಬರೋಣ. BCDFG, ಫಿಫ್ತ್ ಲೆಟರ್ ಜಿ ಆಯಿತು. ಸೆವೆಂತ್ ಲೆಟರ್ ಟು ದ ರೈಟ್ ಆಫ್ ಜಿ. ಈಗ ಜಿ ಫಿಫ್ತ್ ಲೆಟರ್ ಆಗಿದೆ. ಜಿನ ರೈಟ್ಗೆ ಸೆವೆಂತ್ ಲೆಟರ್ ಯಾವುದಂತ ನೋಡಬೇಕು. ಜಿನ ರೈಟ್ಗೆ ಫಸ್ಟ್ ಲೆಟ್ರು H, ಸೆಕೆಂಡ್ ಲೆಟರ್ J, ಥರ್ಡ್ ಲೆಟರ್ K, ಫೋರ್ತ್ L, ಫಿಫ್ತ್ M, ಸಿಕ್ಸ್ತ್ N, ಸೆವೆಂತ್ P. ಸೊ P ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇಫ್ ಎವ್ರಿ ಅಲ್ಟರ್ನೇಟ್ ಲೆಟರ್ ಸ್ಟಾರ್ಟಿಂಗ್ ವಿತ್ A ಈಸ್ ರಿಮೂವ್ಡ್ ಫ್ರಮ್ ದ ಅಲ್ಫಾಬೆಟ್, ವಿಚ್ ಲೆಟರ್ ಅಮಾಂಗ್ ದ ರಿಮೈನಿಂಗ್ ಲೆಟರ್ಸ್ ವುಡ್ ಬಿ ದ ಥರ್ಡ್ ಟು ದ ರೈಟ್ ಆಫ್ ದ ಫಿಫ್ತ್ ಲೆಟರ್ ಫ್ರಮ್ ದ ರೈಟ್? ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇಫ್ ಎವ್ರಿ ಅಲ್ಟರ್ನೇಟ್ ಲೆಟರ್ ಸ್ಟಾರ್ಟಿಂಗ್ ವಿತ್ ಎ, ಅಲ್ಟರ್ನೇಟ್ ಲೆಟರ್ಸ್ ಸ್ಟಾರ್ಟಿಂಗ್ ವಿತ್ ಎ ಅಂದರೆ ನಾವು ಮೊದಲು ಎ ಇಂದ ಸ್ಟಾರ್ಟ್ ಮಾಡಿದ್ರೆ ಎ ನೆಕ್ಸ್ಟು ಒಂದು ಲೆಟರ್ ಬಿಟ್ಟು ಇನ್ನೊಂದು ಲೆಟ್ರು ಅಲ್ಟರ್ನೇಟ್ ಲೆಟರ್ ಆಗಿರುತ್ತೆ. ಅಂದರೆ ಎ ಒಂದು ಲೆಟರ್ ಆದರೆ ಅದ್ರ ನೆಕ್ಸ್ಟ್ ಅಲ್ಟರ್ನೇಟ್ ಲೆಟ್ರು ಬಿ ಬಿಟ್ಟು ಸಿ ಆಗಿರುತ್ತೆ. ಅದ್ರ ನೆಕ್ಸ್ಟ್ ಅಲ್ಟರ್ನೇಟ್ ಲೆಟ್ರು ಡಿ ಬಿಟ್ಟು ಇ ಆಗಿರುತ್ತೆ. ಹಾಗೆ ACEGIK ಅಪ್ ಟು Y ತನಕ ಅಲ್ಟರ್ನೇಟ್ ಲೆಟರ್ಸ್ ಆಗಿರುತ್ತೆ. ಅಂದರೆ 13 ಲೆಟರ್ಸ್ ನಮಗೆ ಪ್ಲಸ್ ಆಯಿತು. ಉಳಿದಿರೋ ಲೆಟರ್ಸು BDFHJLNPRTVXZ. ಉಳಿದಿರೋ 13 ಲೆಟರ್ಸ್ ಮೇಲೆ ನಮಗೆ ಕ್ವಶನ್ ಕೇಳಿದ್ದಾರೆ. ಅದು ಒಂದೊಂದೇ ಪಾರ್ಟ್ ನೋಡ್ತಾ ಹೋಗೋಣ. ಅಂದರೆ ಲಾಸ್ಟಿಂದ ಬರೋಣ. ಫಿಫ್ತ್ ಲೆಟರ್ಸ್ ಫ್ರಮ್ ರೈಟು. ಫಿಫ್ತ್ ಲೆಟರ್ ಫ್ರಮ್ ರೈಟು ಅಂದರೆ ನಮ್ಮ ರೈಟ್ ಸೈಡಿಂದ ಫಿಫ್ತ್ ಲೆಟರು, ಅಂದರೆ Z ಇಂದ ನಾವು ಕೌಂಟ್ ಮಾಡ್ತಾ ಬರಬೇಕು. ZXVTR, ಆರ್ ಫಿಫ್ತ್ ಲೆಟರ್ ಆಗಿರುತ್ತೆ. ಥರ್ಡ್ ಟು ದ ರೈಟ್ ಆಫ್ ದಟ್ ಫಿಫ್ತ್ ಲೆಟರ್, ಥರ್ಡ್ ಟು ದ ರೈಟ್ ಆಫ್ ಆರ್ ಆಯಿತು. ಆರ್ನ ರೈಟ್ ಸೈಡ್ಗೆ ಥರ್ಡ್ ಪ್ಲೇಸಲ್ಲಿರೋ ಲೆಟರ್ ಯಾವುದು ಅಂತ ನೋಡಬೇಕು. ಫಸ್ಟ್ ಪ್ಲೇಸಲ್ಲಿ T ಇದೆ, ಸೆಕೆಂಡ್ ಪ್ಲೇಸಲ್ಲಿ V ಇದೆ, ಥರ್ಡ್ ಪ್ಲೇಸಲ್ಲಿ X ಇದೆ. ಸೊ X ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇಫ್ A and B ಆರ್ written as B and A, C and D as D and C, E and F as F and E, E and F and E, and so on till the end of the alphabet, what will be the position of M from your right? ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಮೊದಲು ಒಂದು ನಮಗೆ ಅಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ರು. ಆ ಅಲ್ಫಾಬೆಟ್ ಸೀರೀಸ್ನ ನಾವು ಸ್ವಲ್ಪ ರಿಅರೇಂಜ್ ಮಾಡ್ಬೇಕಂತೆ. ಯಾವ ರೀತಿ ರಿಅರೇಂಜ್ ಮಾಡ್ಬೇಕಂದ್ರೆ, ABCDEFG Z ತನಕ ಇತ್ತಲ್ಲ, AB ನ BA ಅಂತ ಬರೀಬೇಕು. AB ಆದಮೇಲೆ CD ಆಗುತ್ತೆ. CD ನ DC ಅಂತ ಬರೀಬೇಕು. DC ಆದಮೇಲೆ EF ಇದೆ, EF ನ FE ಅಂತ ಹಾಗೆ ಬರೀತಾ ಹೋಗ್ಬೇಕು. ಅಂದರೆ ನಮಗೆ
BADCFEHGJILKNMPORQTSVUXWZY ಅಂತ ನಮಗೆ ರೀಅರೇಂಜ್ ಆಗಿರೋ ಅಲ್ಫಾಬೆಟ್ ಸೀರೀಸ್ ಸಿಗುತ್ತೆ. ಈಗ ಅವ್ರು ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವಾಟ್ ವಿಲ್ ಬಿ ದ ಪೊಸಿಷನ್ ಆಫ್ ಎಮ್ ಫ್ರಮ್ ಯುವರ್ ರೈಟ್. ಈ ರೀಅರೇಂಜ್ ಮಾಡಾದ್ಮೇಲೆ ಎಮ್ನ ಪೊಸಿಷನ್ನು ನಮ್ಮ ರೈಟ್ ಸೈಡಿಂದ ಕೌಂಟ್ ಮಾಡಿದಾಗ ಏನಿರುತ್ತೆ ಅಂತ ಕೇಳಿದ್ದಾರೆ. ಅಂದರೆ ನಮ್ಮ ರೈಟ್ ಸೈಡಿಂದ ಅಂದರೆ ವೈ ಇಂದ ಸ್ಟಾರ್ಟ್ ಆಗುತ್ತೆ. ವೈ ಇಂದ ನಾವು ಕೌಂಟ್ ಮಾಡ್ತಾ ಬಂದರೆ ಎಮ್ 13th ಲೆಟರ್ ಆಗಿರುತ್ತೆ. ಸೊ ಎಮ್ನ ಪೊಸಿಷನ್ನು 13th ಆಗಿದೆ. ಸೊ 13 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇಫ್ ದ ಅಬೌವ್ ಅಲ್ಫಾಬೆಟ್ ಈಸ್ ಅರೇಂಜ್ಡ್ ಇನ್ ರಿವರ್ಸ್ ಆರ್ಡರ್, ವಿಚ್ ಲೆಟರ್ ವಿಲ್ ಬಿ 12th ಟು ದ ಲೆಫ್ಟ್ ಆಫ್ ದ 16th ಲೆಟರ್ ಫ್ರಮ್ ಯುವರ್ ಲೆಫ್ಟ್. ಅವ್ರು ಏನು ಹೇಳಿದ್ದಾರೆ ಅಂದರೆ ನಮ್ಗೆ ಕೊಟ್ಟಿರೋ ಅಲ್ಫಾಬೆಟ್ ಸೀರೀಸ್ ಇದೆ, ಸ್ಟಾರ್ಟಿಂಗ್ ಕೊಟ್ಟಿರೋದು, ಆ ಅಲ್ಫಾಬೆಟ್ ಸೀರೀಸ್ನ ರಿವರ್ಸ್ ಆರ್ಡರಲ್ಲಿ ರೀಅರೇಂಜ್ ಮಾಡಬೇಕಂತೆ. ಅಂದರೆ ಎ ಇಂದ ಝಡ್ ತನಕ ಇದೆ, ಝಡ್ ಇಂದ ಎ ತನಕ ನಾವು ರೀಅರೇಂಜ್ ಮಾಡಿ ಅಂದರೆ ನಮ್ಮ ಲೆಫ್ಟ್ ಸೈಡಿಂದ ಝಡ್ ಇಂದ ಎ ತನಕ ಬರ್ಕೋಬೇಕು. ಸೊ ಅವ್ರು ಕ್ವಶನ್ ಕೇಳಿರೋದು ವಿಚ್ ಲೆಟರ್ ವಿಲ್ ಬಿ 12th ಟು ದ ಲೆಫ್ಟ್ ಆಫ್ ದ 16th ಲೆಟರ್ ಫ್ರಮ್ ಯುವರ್ ಲೆಫ್ಟ್. ಅಂದರೆ ಒಂದೊಂದೇ ಪಾರ್ಟ್ನ ನೋಡ್ತಾ ಬರೋಣ. ಅಂದರೆ ಲಾಸ್ಟ್ ಲೈನಿಂದ ನೋಡ್ಕೊ ಬಂದರೆ ನಮಗೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಲಾಸ್ಟ್ ಲೈನ್ ಕೊಟ್ಟಿರೋದು 16th ಲೆಟರ್ ಫ್ರಮ್ ಯುವರ್ ಲೆಫ್ಟ್. ನಮ್ಮ ಲೆಫ್ಟ್ ಸೈಡಿಂದ ಕೌಂಟ್ ಮಾಡ್ತಾ ಬಂದರೆ 16th ಲೆಟರು ಯಾವುದಂತ ಅಂದರೆ ಝಡ್ ಇಂದ ಕೌಂಟ್ ಮಾಡ್ತಾ ಬರಬೇಕು. ಝಡ್ ಇಂದ ಕೌಂಟ್ ಮಾಡ್ತಾ ಬಂದರೆ 16th ಲೆಟರು ಕೆ ಆಗಿರುತ್ತೆ. ಕೆ ಆಯಿತಾ. ಆಮೇಲೆ 12th ಟು ದ ಲೆಫ್ಟ್ ಆಫ್ ದಟ್ 16th ಲೆಟರ್, 12th ಟು ದ ಲೆಫ್ಟ್ ಆಫ್ ಕೆ ಆಯಿತು. ಈಗ ಕೆ ಸಿಕ್ತು. ಕೆನ ಎಡಬದಿಗೆ ಲೆಫ್ಟ್ ಸೈಡ್ಗೆ 12th ಲೆಟರ್ ಯಾವುದಂತ ನೋಡಬೇಕು. ಅದು ಡಬ್ಲ್ಯೂ ಆಗಿರುತ್ತೆ. KLMNOPQRSTUVW ಈಸ್ 12th ಲೆಟರ್ ಆಗಿರುತ್ತೆ. ಸೊ ಡಬ್ಲ್ಯೂ ಈಸ್ ರೈಟ್ ಆನ್ಸರ್. ಥ್ಯಾಂಕ್ ಯು.